ಮತ್ತು ಮಕ್ಕಳು ತುಂಟಾಟ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ನಗ್ತಾ ಮಗುವಿಗೆ ದೃಷ್ಟಿ ತೆಗೆದು ಬಾಯಿ ಒರೆಸಿ ನೀರು ಕುಡಿಸಿ ತಾತನ ಹತ್ರ ಇರೋದಕ್ಕೆ ಹೇಳಿ ಕೈ ತೊಳೆಯೋದಕ್ಕೆ ಹೋಗ್ತಿದ್ದಾಗ ಗೋಡೆಗೆ ಹೊರಗೆ ಕೈಗಳನ್ನ ಮಡಚ್ಕೊಂಡು ನಿಂತಿದ್ದ ಅರ್ಜುನನ್ನು ನೋಡಿ ಅನ್ವಿಕಾ ಅಲ್ಲೇ ನಿಂತು ಹೋದ್ಲು. ಅವನನ್ನು ಹಾಗ್ಯಾವುದೇ ಚಲನೆ ಇಲ್ಲದವನಂತೆ ನೋಡೋದು ಇದೇ ಮೊದಲು. ಏನಾಯಿತು, ಯಾಕೆ ಹೀಗಿದ್ದೀರಿ ಅಂದ್ಕೊಳ್ತಾ ಕೇಳಲು ಧೈರ್ಯ ಸಾಲದೆ ಸುಮ್ಮನಾದ್ಲು. ತಾತ ಸಂಜೆವರೆಗೆ ಇರ್ತೀರಾ ಅಂತ ಆಫೀಸ್ಗೆ ಸಿದ್ಧವಾಗಿ ಬಂದ ಅರ್ಜುನ್ ಕೇಳ್ದ. ಇರ್ತೀನಿ ಮಗನೇ, ಇಂದು ಮಗುವಿನ ಜೊತೆ ಬಹಳ ಸಮಯ ಕಳೆಯಬೇಕಂತಿದೆ. ನನಗೂ ಯಾವುದೇ ಕೆಲಸಗಳಿಲ್ಲ ಅಂದರು ರಾಧಾಕೃಷ್ಣ. ಸರಿ, ಸಂಜೆ ನಾನು ಬಂದಮೇಲೆ ನಿಮ್ಮನ್ನು ಬಿಡ್ತೀನಿ ಅಂತ ಅವರಿಗೆ ಹೇಳಿ ಮಧ್ಯಾಹ್ನ ಊಟಕ್ಕೆ ಬರೋದಿಲ್ಲ ಅಂತ ಅನ್ವಿಕಾಗೆ ತಿಳಿಸಿ ಆಫೀಸ್ಗೆ ಹೊರಟ. ಮೊಮ್ಮಗನನ್ನು ನೋಡಿ ನಿಟ್ಟುಸಿರು ಬಿಟ್ಟು ಮಗುವಿನ ಜೊತೆ ಆಟದಲ್ಲಿ ಮುಳುಗಿದ್ರು ರಾಧಾಕೃಷ್ಣ. ಅವ್ರ ಜೊತೆ ಆಟ ಆಡತ್ಲೇ ನಿದ್ದೆಗೆ ಜಾರಿದ್ಲು ಖುಷಿ. ಮಗುವಿನಲ್ಲಿ ಮೊದಲಿನಿಗಿಂತ ಚುರುಕುತನ ಸ್ವಲ್ಪ ಹೆಚ್ಚಾಗಿದೆ ಅನ್ವಿಕಾ, ಅದಕ್ಕೆ ಕಾರಣ ಮಾತ್ರ ನೀನೇ. ಹಾಗೇನಿಲ್ಲ ಸರ್, ಮಗುವಿನ ಜೊತೆ ಕಳೆಯೋ ಸಮಯ ಹೆಚ್ಚಾಗಿ ನಡೆದರೆ ಅವಳು ಗುಣಮುಖಳಾಗೋದು ಕಷ್ಟ ಏನಲ್ಲ. ಹಾಗೆ ಸಮಯ ಕಳೆಯುವವರು ಇಲ್ಲಿದ್ದಕ್ಕೆ ತಾನೇ ಇಷ್ಟು ದಿನ ಅವನು ಅಷ್ಟೊಂದು ಒದ್ದಾಡಿದ್ದು. ನೀನು ಬಂದಮೇಲೆಯೇ ಅವನು ನೆಮ್ಮದಿಯಿಂದ ಉಸಿರು ಬಿಡ್ತಿರೋದನ್ನು ನೋಡಿದೆ. ಈಗ ಆ ಜಾಗಕ್ಕಾಗಿ ಚಂದ್ರಮೌಳಿ ಮತ್ತು ವರದರಾಜು ಎಷ್ಟು ಗಲಾಟೆ ಮಾಡ್ತಾರೋ ಅಂತ ಚಿಂತೆಯಾಗ್ತಿದೆ. ಇವನಿಗೆ ಕೋಪ ಹೆಚ್ಚು. ಆತನೇನೋ ಆ ನರಿಯಂಥವನು ಮಾತು ಕೇಳಿ ಹೆತ್ತ ಮಗನನ್ನೇ ದೂರ ಇಟ್ಟಿದ್ದಾನೆ. ಇವ್ರು ಯಾವಾಗ ಒಂದಾಗ್ತಾರೋ, ನಿಜಕ್ಕೂ ಒಟ್ಟಿಗೆ ಇರ್ತಾರೋ ಇಲ್ವೋ ನನಗಂತೂ ತಿಳಿತಿಲ್ಲ. ನನ್ನ ಉಸಿರು ಹೋಗೋ ಮೊದಲು ನನ್ನ ಮಗ ಮತ್ತು ಮೊಮ್ಮಗ ಮೊದಲಿನಂತೆ ನಗ್ತಾ ಮಾತಾಡ್ಕೊಳ್ಳೋದನ್ನು ನೋಡಬೇಕು ಅಂತಿದೆ ಅಂತ ನೋವಿನಿಂದ ಹೇಳಿದ್ರು ರಾಧಾಕೃಷ್ಣ ಅವರು. ಅಯ್ಯೋ, ಅಂತಹ ಮಾತುಗಳನ್ನ ಆಡಬೇಡಿ ಸರ್. ನಿಮ್ಮ ಒಳ್ಳೆ ಮನಸ್ಸಿಗೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ. ಖಂಡಿತವಾಗಿಯೂ ಶೀಘ್ರದಲ್ಲೇ ನಿಮ್ಮ ಆಸೆ ಈಡೇರುತ್ತೆ. ಆದರೆ ನಿಜಕ್ಕೂ ಯಾಕೆ ನಿಮ್ಮ ಮಗ ಮತ್ತು ಮೊಮ್ಮಗ ದೂರ ಆದರೂ? ನೀವು ನನಗೆ ಹೇಳೋ ವಿಷಯವನ್ನು ನಾನು ಯಾರೊಂದಿಗೂ ಹೇಳೋದಿಲ್ಲ ಸರ್. ಆದರೆ ಮಗುವಿನ ಪರಿಸ್ಥಿತಿ ನೋಡಿದ ಮೇಲೆ ಕೇಳಬೇಕನ್ನಿಸ್ತು ಅಂದ್ಲು ಅನ್ವಿಕಾ. ನಿನಗೆ ಹೇಳಬಾರ್ದು ಅಂತೇನು ಇಲ್ಲ ಅನ್ವಿಕಾ, ಮೊನ್ನೆ ಹೇಳ್ತಿದ್ದೆ. ಆದರೆ ನಿನ್ನೆ ಅರ್ಜುನ್ ನಿನ್ನ ಜೊತೆ ಪೂಜೆಯಲ್ಲಿ ಕೂತಿದ್ದಾನೆ ಅಂತ ತಿಳಿದ ಮೇಲೆ ನಿನಗೆ ಅವನು ಎಷ್ಟು ಪ್ರಾಮುಖ್ಯತೆ ನೀಡಿದ್ದಾನೆ ಎಂಬುದು ನನಗೆ ಅರ್ಥ ಆಯಿತು. ಇದು ಬಹಳ ದೊಡ್ಡ ಕತೆ ಅನ್ವಿಕಾ. ಹೇಳಿದರೆ ನನ್ನ ಮನಸ್ಸಿನ ಭಾರ ಕೂಡ ಕಡಿಮೆಯಾಗುತ್ತೆ ಎಂದರು. ಅವರಿಗೆ ಹಣ್ಣಿನ ರಸ ನೀಡಿ ಕೂತ್ಲು ಅನ್ವಿಕಾ. ರಾಧಾಕೃಷ್ಣ ಅವರು ಭೂತಕಾಲವನ್ನು ನೆನಪಿಸ್ಕೊಂಡ್ರು. ನಾವು ಕೂಡ ಅವರ ಜೊತೆಯಲ್ಲಿ ಅರ್ಜುನ್ನ ಭೂತಕಾಲಕ್ಕೆ ಹೋಗೋಣ ಬನ್ನಿ. 4 ವರ್ಷಗಳ ಹಿಂದೆ ಚಂದ್ರಮೌಳಿ ಅವರು ವ್ಯವಹಾರದಲ್ಲಿ ಬಹಳ ವೇಗವಾಗಿ ಮುನ್ನುಗ್ತಿದ್ರು. ಮಗ ಕೂಡ ಕೆಲಸಕ್ಕೆ ಸೇರಿದ ಮೇಲೆ ಆ ವರ್ಷವೇ ತನ್ನ ಸ್ನಾತಕೋತ್ತರ ಪದವಿ ಮುಗಿಸಿದ ಅರ್ಜುನ್ ಚಂದ್ರಮೌಳಿ ಅವರ ಜೊತೆ ವ್ಯವಹಾರವನ್ನು ವಹಿಸಿಕೊಂಡ ದಿನಗಳವು. ಬೆಳೆದ ಮಗನನ್ನು ನೋಡಿ ಅವರ ಎದೆ ಹೆಮ್ಮೆಯಿಂದ ಉಬ್ಬಿತ್ತು. ದೇಶದಾದ್ಯಂತ ತಮ್ಮ ಕಂಪನಿಯ ಮತ್ತೆ 4 ಶಾಖೆಗಳನ್ನು ಆರಂಭಿಸಿದ್ರು. ಅವುಗಳ ಕೆಲಸದಲ್ಲಿ ತಂದೆ ಮಕ್ಕಳು ಬಿಡುವಿಲ್ಲದೆ ಸುತ್ತಾ ಇದ್ರು. ಏನ್ರಿ, ಅಣ್ಣ ಮತ್ತು ಮಗ ಕೆಲಸದ ಮೇಲೆ ಒಂದು ಕ್ಷಣ ಬಿಡು ಇಲ್ಲದೆ ಸುತ್ತುತ್ತಿದ್ದಾರೆ. ನೀವು ಕೂಡ ಜೊತೆಗೆ ಹೋಗ್ತೀನಿ ಅಂತ ಹೇಳ್ಬೋದಲ್ವಾ? ಮದುವೆ ಆದಾಗಿನಿಂದ ಹೀಗೆ ಅವರ ಮನೆಯಲ್ಲಿ ಬಿದ್ದು ಬದುಕ್ತಿದ್ದೀವಿ. ನಮ್ಮ ಮಕ್ಕಳು ಕೂಡ ಮದುವೆ ವಯಸ್ಸಿಗೆ ಬಂದಿದ್ದಾರೆ. ಇನ್ನು ಎಷ್ಟು ದಿನ ಹೀಗಿರ್ತೀವಿ ಅಂತ ಒಂದು ದಿನ ಕೇಳಿದ್ಲು ಕರುಣ ಚಂದ್ರಮೌಳಿ ಅವರ ಸ್ವಂತ ತಂಗಿ, ರಾಧಾಕೃಷ್ಣ ಅವರ ಮಗಳು. ತಿಳಿದಿರೋ ಸಂಬಂಧ ಅಂತ ವರದರಾಜುವಿಗೆ ನೀಡಿ ಕರುಣಾಳ ಮದುವೆ ಮಾಡಿದ್ರು. ಅದು ಎಷ್ಟು ದೊಡ್ಡ ತಪ್ಪು ಎಂಬುದು ಶೀಘ್ರದಲ್ಲೇ ರಾಧಾಕೃಷ್ಣ ಅವರಿಗೆ ಅರ್ಥ ಆಯಿತು. ಆದರೆ ಮಗಳ ಮುಖ ನೋಡಿ ಸುಮ್ಮನಿದ್ರು. ತಾತಂದಿರು ಸಂಪಾದಿಸಿದ ಆಸ್ತಿ ಇದೆ ಅಂತ ಮದುವೆ ಸಮಯದಲ್ಲಿ ಸುಳ್ಳು ಹೇಳಿಸಿದ್ದ ವರದರಾಜು ಮದುವೆ ಆದಮೇಲೆ ಅವೆಲ್ಲವೂ ಸಾಲಕ್ಕೆ ಹೋದವು ಅಂತ ಮಾವನ ಮನೆಗೆ ಬಂದು ಅತ್ತ. ತಂಗಿಯ ಜೀವನ ಕಷ್ಟಕ್ಕೆ ಸಿಲುಕಬಾರ್ದು ಅಂತ ಇಲ್ಲೇ ಇರಿ ಅಂತ ಹೇಳಿ ತನ್ನ ಮನೆಯಲ್ಲೇ ಹಾವಿಗೆ ಆಶ್ರಯ ನೀಡ್ತಿದ್ದೀನಿ ಅಂತ ತಿಳಿಯದೆ ವರದರಾಜುವಿಗೆ ಆಶ್ರಯ ನೀಡಿದ ಚಂದ್ರಮೌಳಿ. ಆಗ ಚಂದ್ರಮೌಳಿ ಅವರಿಗೆ ಇನ್ನೂ ಮದುವೆಯಾಗಿರಲಿಲ್ಲ. ತಾಯಿ ಇಲ್ಲದ ಮನೆಯಲ್ಲಿ ತನ್ನ ತಂಗಿ ತಾಯಿಯಂತೆ ಓಡಾಡ್ತಿರೋದನ್ನು ಕಂಡು ಅವರು ಆನಂದವನ್ನು ಪಟ್ಟರು. ಅಷ್ಟರಲ್ಲೇ ಕರುಣ ಗರ್ಭಿಣಿಯಾದ್ಲು. ಕೈಲಾಶ್ ಹುಟ್ಟಿದ. ಅಳಿಯ ಹುಟ್ಟಿದನೆಂದು ಚಂದ್ರಮೌಳಿ ಅವರ ಆನಂದಕ್ಕೆ ಪಾರವೇ ಇಲ್ಲ. ಮಗನಿಗೆ ಮಕ್ಕಳ ಮೇಲೆ ಇರೋ ಪ್ರೀತಿಯನ್ನು ಕಂಡು ತನ್ನ ಸ್ನೇಹಿತನ ಮಗಳಾದ ವಾಸವಿ ಅವರನ್ನು ನೀಡಿ ಮದುವೆ ಮಾಡಿಸಿದ್ರು ರಾಧಾಕೃಷ್ಣ. ಮದುವೆಯಾದ 2 ತಿಂಗಳಲ್ಲೇ ಗರ್ಭಿಣಿಯಾದ ವಾಸವಿ ಅವರು ಮುದ್ದಾದ
ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ಮಹಾಲಕ್ಷ್ಮಿ ಅಂತಿದ್ದ ಆ ಮಗುವಿಗೆ ಶ್ರೀಜಾ ಅಂತ ಹೆಸರಿಟ್ರು. ಮಗು ಹುಟ್ಟಿದ 2 ವರ್ಷಕ್ಕೆ ಅರ್ಜುನ್ ಹುಟ್ಟಿದ. ಅರ್ಜುನ್ ಹುಟ್ಟೋ ಹೊತ್ತಿಗೆ ಮೈಥಿಲಿ ಕರುಣಾಳ ಹೊಟ್ಟೆಯಲ್ಲಿದ್ಲು. ಮೊದಲು ಮಗ ಹುಟ್ಟಿದ, ನಂತರ ಮಗಳು. ಕೈಲಾಶ್ಗೆ ಶ್ರೀಜಾಳನ್ನ ಮತ್ತು ಅರ್ಜುನ್ಗೆ ತನ್ನ ಮಗಳನ್ನ ನೀಡಿ ಮದುವೆ ಮಾಡಿ ಈ ಮನೆಯಲ್ಲೇ ಕಾಯಂ ಆಗಿ ನೆಲೆಸಬಹುದು ಅಂತ ಆಗಲೇ ಸಂಚು ರೂಪಿಸಿದ್ದ ವರದರಾಜು. ಅಂದ್ಕೊಂಡಂತೆಯೇ ಮೈಥಿಲಿ ಹುಟ್ಟಿದಾಗ ವರದರಾಜು ಆಕಾಶದಲ್ಲಿ ತೇಲಾಡ್ದ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನು ಹೆಚ್ಚಿನ ಎಪಿಸೋಡ್ ಬೇಕು ಅಂದರೆ ನೀವು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಲೇಬೇಕು. ಆದರೆ ಮಾತ್ರ ನಾನು ವಿಡಿಯೋವನ್ನು ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.